ಅಂತಾರಾಷ್ಟ್ರೀಯ ವಿಚಾರದ ಬಗ್ಗೆ ತಮ್ಮ ಜೊತೆ ಮಾತನಾಡ್ತೀನಿ. ಅದು ಇರಾನ್ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ ನಡೆಸಿದ ದಾಳಿ, ಅದರ ನಂತರದ ಬೆಳವಣಿಗೆಗಳು. ಒಂದಂತೂ ಸ್ಪಷ್ಟ, ಇರಾನ್ ಈ ಯುದ್ಧದಲ್ಲಿ ಸೋತಿಲ್ಲ. ಇರಾನ್ ತಲೆ ಎತ್ತಿ ನಿಂತಿದೆ. ಸೋತಿರುವವರು ಟ್ರಂಪ್ ಅಂತ ಅನಿಸೋದಕ್ಕೆ ಪ್ರಾರಂಭ ಆಗಿದೆ. ಅವರು ಯುದ್ಧ ವಿರಾಮಕ್ಕಾಗಿ ಪೇಚಾಡ್ತಿದ್ದಾರೆ. ಆದರೆ ಅವರ ಸಮಸ್ಯೆ ಇರುವುದು ನಾನು ಗೆದ್ದೆ ಅಂತ ಬಿಂಬಿಸಬೇಕು ಅಂತ. ಅದು ಅವರ ಮುಖ್ಯವಾದ ಆಶಯ. ಆದರೆ ಜಗತ್ತಿಗೆ ಗೊತ್ತಿದೆ ಟ್ರಂಪ್ ಗೆದ್ದಿಲ್ಲ. ಆದ್ದರಿಂದ ಕೆಳಗೆ ಬಿದ್ದರೂ ಮೀಸೆ ಮೇಲು ಅನ್ನುವ ಸ್ಥಿತಿಯಲ್ಲಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಅದಕ್ಕಾಗಿ ಅವರೀಗ ಒಂದು ಯುದ್ಧ ವಿರಾಮವನ್ನು ಅನಿರ್ದಿಷ್ಟ ಕಾಲದವರೆಗೆ ವಿಸ್ತರಿಸಿದ್ದಾರೆ. ಅದು ಭಾಳ ಒಳ್ಳೆಯದು. ಯುದ್ಧವನ್ನು ನಿಲ್ಲಿಸೋದು ಭಾಳ ಮುಖ್ಯವಾದ್ದು. ಹಾಗೆ ನೋಡಿದರೆ ಟ್ರಂಪ್ ಅವರ ಮುಂದೆ ಇದನ್ನು ಬಿಟ್ಟರೆ ಬೇರೆ ದಾರಿನೇ ಇರಲಿಲ್ಲ. ಅವರು ಯುದ್ಧವನ್ನು ನಿಲ್ಲಿಸಲೇಬೇಕಾಗಿತ್ತು. ಯಾಕಂದರೆ ಯುದ್ಧದ ಪರಿಣಾಮ ವಿಶ್ವದ ಎಲ್ಲೆಡೆ ಪಸರಿಸಿತ್ತು. ಹಾಗೆಯೇ ಟ್ರಂಪ್ ಅವರ ಇಮೇಜ್ ಇದೆಯಲ್ಲ, ದಿನದಿಂದ ದಿನಕ್ಕೆ ಇದು ಕುಸಿತಾ ಇತ್ತು ಅಂತ. ನ್ಯಾಟೋ ಸ್ನೇಹಿತರು ಅವರಿಂದ ದೂರ ಆಗಿದ್ದರು. ಟ್ರಂಪ್ ಅವ್ರಿಗೆ ಸ್ನೇಹಿತರೇ ಇಲ್ಲ. ಇದ್ದವರು ಇಬ್ಬರೇನೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ಇನ್ನೊಬ್ಬರು ಪಾಕಿಸ್ತಾನದ ಪ್ರಧಾನಿ. ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲದಂತಹ ಒಂದು ರೀತಿಯಲ್ಲಿ ಟ್ರಂಪ್ ಏಕಾಂಗಿಯಾಗಿದ್ದು. ಆದ್ದರಿಂದ ಅವರ ಆಡುವ ಮಾತುಗಳೇನಿದೆ, ಅವರ ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡಿದ್ದಾರೆ ಅಂತ ಅನ್ನಿಸುವ ಸ್ಥಿತಿ ನಿರ್ಮಾಣ ಆಗಿತ್ತು. ಈಗಲೂ ಕೂಡ ಅವರು ಸಂಪೂರ್ಣವಾಗಿ ಪಾಕಿಸ್ತಾನದ ಮೇಲೆ ಅವಲಂಬಿಸಿದಂತೆ ಕಾಣುತ್ತೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ಜನ ಎಚ್ಚರಿಕೆಯ ಮಾತನ್ನು ಟ್ರಂಪ್ ಅವರು ಹೇಳ್ತಾರೆ. ಜಾಸ್ತಿ ಪಾಕಿಸ್ತಾನದ ಮೇಲೆ ಅವಲಂಬಿಸಬೇಡಿ, ಅದು ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವ ಮಾತಿದೆ. ಆದರೆ ಟ್ರಂಪ್ ಅವರು ಮೂಲಭೂತವಾಗಿ ಬಿಸ್ನೆಸ್ ಮ್ಯಾನ್. ಯಾವ ರಾಜಕಾರಣಿ ಬಿಸ್ನೆಸ್ ಮೆನ್ನು ಆಗಿರ್ತಾನೆ ಅವನು ವ್ಯಾವಹಾರಿಕ ಲಾಭವನ್ನು ಬಿಟ್ಟು ಬೇರೆ ಮಾಡಲಿಲ್ಲ. ಅವರು ಅಮೇರಿಕಾದ ಅಧ್ಯಕ್ಷರಾಗಲಿ, ಭಾರತದ ಪ್ರಧಾನಿ ಆಗಲಿ, ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ, ಯಾರೇ ಆಗಲಿ, ಬಿಸ್ನೆಸ್ ಆ್ಯಂಡ್ ಪಾಲಿಟಿಕ್ಸ್ ಶುಡ್ ನಾಟ್ ಕಮ್ ಟುಗೆದರ್. ಬಿಸ್ನೆಸ್ ಮಾಡೋರು ಮುಚ್ಕೊಂಡು ಬಿಸ್ನೆಸ್ ಮಾಡಬೇಕು. ರಾಜಕಾರಣಕ್ಕೆ ಬಂದು ಬಿಸ್ನೆಸ್ ಮಾಡುವುದು ಜನತಂತ್ರಕ್ಕೆ, ಆ ಸಮಾಜಕ್ಕೆ ಅಪಾಯಕಾರಿಯಾಗಿದೆ. ಟ್ರಂಪ್ ಅದೇ ಕೆಲಸ ಮಾಡೋದು. ಅವರು ಪಾಕಿಸ್ತಾನದಲ್ಲಿ ಬಿಸ್ನೆಸ್ ಇಂಟ್ರೆಸ್ಟ್ ಇದೆ. ಸೊ ಆ ಕಾರಣಕ್ಕಾಗಿ ಅವರು ಪಾಕಿಸ್ತಾನವನ್ನು ಅತಿ ಹೆಚ್ಚು ಅವಲಂಬಿಸ್ತಾ ಇದ್ದದ್ದು ಕಾಣುತ್ತೆ. ಆದರೆ ಇರಾನ್ ತಲೆಬಾಗ್ತಾ ಇಲ್ಲ. ಇರಾನ್ ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನು ಕೂಡ ನಿರಾಕರಿಸುವಷ್ಟು ಎದೆಗಾರಿಕೆಯನ್ನು ತೋರಿಸ್ತಾ ಇದೆ. ಇದು ಟ್ರಂಪ್ ಅವರ ಮಾನಸಿಕ ಸ್ಥಿಮಿತತೆ ಕಳೆಯುವಂತೆ ಮಾಡಿದೆ. ಸೈನ್ಯವನ್ನು ಒಂದು ಕಡೆ ಕಳಿಸ್ತಾ ಇದ್ದಾರೆ, ಹರ್ಮುಜ್ ಜಲಸಂಧಿ ಅಂತ. ಇನ್ನೊಂದು ಕಡೆ ಮಾತುಕತೆ ಅಂತಾರೆ. ಅವರು ಒಂದು ಕ್ಷಣದಲ್ಲಿ ಏನು ಹೇಳ್ತಾರೆ, ಏನು ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲದಿರುವಂಥ ಒಂದು ಸ್ಥಿತಿಯನ್ನು ಅವರೇ ಸೃಷ್ಟಿಸಿಕೊಂಡಂಥ ಚಕ್ರವ್ಯೂಹ ಅವರು. ಆ ಚಕ್ರವ್ಯೂಹದ ಒಳಗಡೆ ಟ್ರಂಪ್ ಸಿಕ್ಕಾಕೊಂಡಿದ್ದಾರೆ. ಸೊ ಅದರಿಂದ ಅವ್ರು ಹೊರಗೆ ಬರ್ತಾರೆ. ಪಾಕಿಸ್ತಾನದ ಮಾತುಕತೆ ನಾಳೆ ನಡೆಯಬಹುದು, ಗೊತ್ತಿಲ್ಲ. ಅದಕ್ಕಿಂತ ಒಂದು ಕುತೂಹಲಕರವಾದ ಅಂಶವನ್ನು ತಮಗೆ ಹೇಳಿರೋದು, ಅದು ಪಾಕಿಸ್ತಾನದಲ್ಲಿ ನಡೀತಿರುವಂಥ ಚರ್ಚೆ. ಏನು ಗೊತ್ತಾ, ಪಾಕಿಸ್ತಾನಕ್ಕೆ ಈಗ ವಿಶ್ವಮಾನ್ಯತೆ ದೊರಕಿದೆಯಂತ. ಅದು ಭಾಳಷ್ಟು ಅವರ ಟಿ ವಿ ಚರ್ಚೆಗಳಲ್ಲಿ ಅವರೇ ಕ್ಲೇಮ್ ಮಾಡ್ಕೊಳ್ಳೋದು. ನನಗೆ ಗೊತ್ತಿಲ್ಲ ವಿಶ್ವಮಾನ್ಯ. ಆದರೆ ಅವರು ಹೇಳುವ ಪ್ರಕಾರ ಈ ವಿಶ್ವಮಾನ್ಯತೆ ಅವರಿಗೆ ಸಿಗುವುದಕ್ಕೆ ಕಾರಣ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು. ನಂಬ್ತೀರಾ? ಇದು ಒಂದು ರೀತಿ ಅಚ್ಚರಿಯ ಹೇಳಿಕೆ ಅಂತ ಅನ್ಸಲ್ವಾ? ಭಾರತದ ಪ್ರಧಾನಿಗೂ ಪಾಕಿಸ್ತಾನಕ್ಕೆ ವಿಶ್ವಮಾನ್ಯತೆ ಸಿಗೋದಕ್ಕೂ ಏನಪ್ಪ ಸಂಬಂಧ? ಭಾರತ ಪಾಕಿಸ್ತಾನದ ವಿರೋಧಿ ರಾಷ್ಟ್ರ, ನಾವಕ್ಕೆ ವಿಶ್ವ ಮಾನ್ಯತೆ ದೊರಕುವಂತೆ ಮಾಡ್ತೀವಿ ಅಂದ್ಕೋಬೋದು. ಬಟ್ ಅವ್ರ ಆರ್ಗ್ಯುಮೆಂಟ್ ಇಸ್ ಇಂಟ್ರೆಸ್ಟಿಂಗ್. ಆ ಆರ್ಗ್ಯುಮೆಂಟನ್ನು ತಮ್ಮ ಮುಂದೆ ಇಡ್ತೀನಿ. ಇದು ನನ್ನ ಅಭಿಪ್ರಾಯ ಅಲ್ಲ, ಪಾಕಿಸ್ತಾನದ ಟಿ ವಿ ಚಾನಲ್ಗಳಲ್ಲಿ ನಡೀತಿರೋ ಅಂಥ ಚರ್ಚೆ. ಏನಪ್ಪ ಅಂತಂದರೆ, ಏನು ಆಪರೇಷನ್ ಸಿಂಧೂರ ನಡೀತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನ ತೋರಿಸಿದ ಶೌರ್ಯ ಏನಿದೆ ಅದಕ್ಕೆ ವಿಶ್ವಮಾನ್ಯತೆ ದೊರೆತಂತೆ. ಅವರ ಹಿರಿಯ ಪತ್ರಕರ್ತರು ಅವರ ವಿಶ್ಲೇಷಣೆ ಮಾಡ್ತಾರೆ ಚಾನಲ್. ಸೊ ಯಾವ ರೀತಿ ವಿಶ್ವಮಾನ್ಯತೆ ಸಿಕ್ತು ಅಂದರೆ, ಭಾರತದಂತಹ ಬಲಾಢ್ಯವಾದ ರಕ್ಷಣಾ ವ್ಯವಸ್ಥೆಯನ್ನು ತಡೆಯುವ ಶಕ್ತಿ ಪಾಕಿಸ್ತಾನಕ್ಕೆ ಬಂತು ಅಂತ ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲವಂತೆ. ಸೊ ಒಂದು ರೀತಿಯಲ್ಲಿ ಇದು ಪಾಕಿಸ್ತಾನದ ವಿಜಯ ಆಗಿತ್ತು. ಆದ್ದರಿಂದನೇ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಅವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನು ಹಾಗೆ ಪ್ರಧಾನಿಯವರನ್ನು ಶ್ವೇತಭವನಕ್ಕೆ ಕರೆಸಿದ್ರಂತೆ. ಅದಾದ ಮೇಲೆ ವಿಶ್ವದ ಎಲ್ಲೆಡೆ ಪಾಕಿಸ್ತಾನವನ್ನು ಶ್ಲಾಘಿಸೋದು ಪ್ರಾರಂಭ ಆಯಿತಂತೆ. ಆ ಕಾರಣಕ್ಕಾಗಿ ಅವರನ್ನು ಈಗ ಇರಾನ್ ಮತ್ತು ಅಮೇರಿಕ ಯುದ್ಧದ ನಡುವೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಅಮೇರಿಕ ಒಪ್ಪಿಸ್ತಂತೆ.
ಸೊ ಯಾರು ವಸೀಂ ಮುನೀರ್ ಸಾಹೇಬರಿದ್ದಾರೆ ಪಾಕಿಸ್ತಾನ ಸೇನಾ, ಅವರ ಬಗ್ಗೆ ವಿಶೇಷ ಪ್ರೀತಿ ವಿಶ್ವಾದ್ಯಂತ ಶುರುವಾಯಿತಂತೆ. ಯಾಕೆ ಅಂದರೆ ಭಾರತವನ್ನು ಅವರ ಸೈನ್ಯ ಎದುರಿಸಿ ಮೆಟ್ಟಿ ನಿಂತು ಅಂತ. ಸೊ ಎಂಥ ಅಚ್ಚರಿಯ ಹೇಳಿಕೆ ಅಲ್ವಾ. ಸೊ ಅದಕ್ಕೆ ಕಾರಣ ಅಂತಂದರೆ ಅವ್ರು ಹೇಳೋದು ನರೇಂದ್ರ ಮೋದಿಯವರು ಆಪರೇಷನ್ ಸಿಂಧೂರವನ್ನು ನಡೆಸದೇ ಇದ್ದರೆ ನಾವು ಯಥಾ ಪ್ರಕಾರ ಭಿಕ್ಷಾಟನೆಯ ದೇಶ ಆಗಿಬಿಟ್ಟು ನಮ್ಮನ್ನು ಯಾರೂ ಗಂಭೀರವಾಗಿ ತಗೋತಿರಲಿಲ್ಲ. ನಮ್ಮ ಸೈನ್ಯ ಸಿ ದಟ್ ಇಷ್ಟು ಪ್ರಬಲವಾಗಿದೆ ಅಂತ ಗೊತ್ತಾಗ್ತಿರಲಿಲ್ಲ. ಸೊ ನರೇಂದ್ರ ಮೋದಿಯವರು ಮಾಡಿದ್ದರಿಂದ ಇದಾದ ಮೇಲೆ ಗಲ್ಫ್ ರಾಷ್ಟ್ರಗಳು ಎಸ್ಪೆಷಲಿ ಪಾಕಿಸ್ತಾನ ಜೊತೆ ರಕ್ಷಣಾ ಒಪ್ಪಂದ ಮಾಡ್ಕೊಳ್ಳೋಕೆ ಮುಂದೆ ಬಂದವು. ಹಾಗೆಯೇ ಸೌದಿ ಅರೇಬಿಯಾ ಜೊತೆ ನಾವು ರಕ್ಷಣಾ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಬಹುಮುಖ್ಯವಾದ ಕಾರಣ ಅಂದರೆ ನಾವು ಭಾರತವನ್ನು ಎದುರಿಸುವಲ್ಲಿ ಯಶಸ್ವಿಯಾದದ್ದು. ಸೊ ಆದ್ದರಿಂದ ಇದಕ್ಕೆಲ್ಲ ಕಾರಣ ಅಂದರೆ ಭಾರತ ಪ್ರಧಾನಿ ನರೇಂದ್ರ ಮೋದಿಯವರು, ಅವರಿಗೆ ನಾವು ಶ್ಲಾಘಿಸಲೇಬೇಕು. ಅವರು ನಮಗೆ ವಿಶ್ವ ಮಾನ್ಯತೆಯನ್ನು ದೊರಕಿಸಿಕೊಟ್ಟಿದ್ದಾರೆ. ಈ ಮಾತನ್ನು ಪಾಕಿಸ್ತಾನ ಹೇಳ್ತಾ ಇದೆ. ಪಾಕಿಸ್ತಾನದ ಚಾನಲ್ಗಳ ಚರ್ಚೆ ಮಾಡ್ತೀವಿ, ಅಲ್ಲಿ ಮಾಧ್ಯಮದಲ್ಲಿ ಬರ್ತಾರೆ. ಈ ಬಗ್ಗೆ ಭಾರತೀಯರು ಏನಂತಾರೆ, ಈ ಬಗ್ಗೆ BJP ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ, ಸಂಘ ಪರಿವಾರ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತವೆ, ಕುತೂಹಲಕರ ಅಲ್ವಾ? ಹೌದಾಗಿದ್ದರೆ ನರೇಂದ್ರ ಮೋದಿಯವರಿಂದಾಗಿಯೇ ಪಾಕಿಸ್ತಾನಕ್ಕೆ ವಿಶ್ವ ಮಾನ್ಯತೆ ದೊರಕ್ತಾ ಗೊತ್ತಿಲ್ಲ ನನಗೆ. ಸೊ ಅವರ ಹೇಳಿಕೆಯನ್ನು ತಮ್ಮ ಮುಂದಿಟ್ಟಿದ್ದೀನಿ. ಅದರ ಜೊತೆ ಈ ಬಗ್ಗೆ ಯಾರು ಪ್ರತಿಕ್ರಿಯೆ ನೀಡಿದ್ರು ನನ್ನದೇನು ಆಕ್ಷೇಪ ಇಲ್ಲ. ಇಲ್ಲವೇ ಈ ಯುದ್ಧ ಮುಂದುವರಿಯುವ ಸ್ಥಿತಿ ಅಂತ ನನಗೆ ಕಾಣ್ತಾ ಇಲ್ಲ. ಟ್ರಂಪ್ ಹೆದರಿದ್ದಾರೆ, ಟ್ರಂಪ್ ಬೆದರಿದ್ದಾರೆ. ಅವರ ಮಾನಸಿಕ ಸಮತೋಲನ ಏನಿದೆ ಅದು ನಿಯಂತ್ರಣದಲ್ಲಿ ಇಲ್ಲ. ದಿನಕ್ಕೊಂದು ರೀತಿ ಮಾಡ್ತಾ ಇದ್ದಾರೆ. ಅವರನ್ನು ಹುಚ್ಚುದರೆ ಅನ್ನಬೇಕೋ ಏನು ಅನ್ನಬೇಕೋ ಗೊತ್ತಿಲ್ಲ. ಲೇಟೆಸ್ಟ್ ವೇಟ್ ಆ್ಯಂಡ್ ಸಿ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಎಂದಿನಂತೆ ಹಾಜರಾಗ್ತೀನಿ. 3 ವಿಚಾರದೊಂದಿಗೆ ಮಾತಾಡ್ತೀನಿ, ವಿಶ್ಲೇಷಣೆ ಮಾಡ್ತೀನಿ. ಹಾಗೆಯೇ ಸುದ್ದಿಯ ಹಿಂದಿನ ಸುದ್ದಿಯನ್ನು ತಲುಪಿಸೋ ಯತ್ನ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರ.